ಹೊಳೆನರಸೀಪುರ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ನಗರ ಸಮೀಪವಿರುವ ಬಾಲಕರ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಪ್ರಯುಕ್ತ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬಾಲ್ಯ ಜೀವನದ ಅಮೂಲ್ಯ ಕ್ಷಣಗಳನ್ನು ಪ್ರತಿಯೊಂದು ಮಕ್ಕಳು ಅನುಭವಿಸಬೇಕಿದೆ ಹಾಗೂ ಅದನ್ನು ಕಸಿದುಕೊಳ್ಳಲು ನಾವ್ಯಾರು? ಆದ್ದರಿಂದ ಸಮಾಜದಲ್ಲಿ ಬಾಲ ಕಾರ್ಮಿಕರಾಗಿ ದುಡಿಯುವ ಮಕ್ಕಳ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅವರುಗಳ ಜೀವನ ರೂಪಿಸುವಲ್ಲಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಈ ಪಿಡುಗನ್ನು ಹೋಗಲಾಡಿಸಲು ಶ್ರಮಿಸಬೇಕಿದೆ ಎಂದು ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ಸದಸ್ಯ ಕಾರ್ಯದರ್ಶಿಗಳಾದ ಚೇತನ ಅವರು ಸಲಹೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಬಾಲ್ಯ ಜೀವನದಲ್ಲಿ ತಮ್ಮದೇ ಲೋಕದಲ್ಲಿ ಅನುಭವಿಸಿದ ಪ್ರತಿಯೊಂದು ಕ್ಷಣವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಯಾವುದೇ ಹುದ್ದೆ ಸೇರಿದ್ದರೂ ಒಮ್ಮೆಯಾದರೂ ಜ್ಞಾಪಿಸಿಕೊಂಡು ಹರ್ಷಚಿತ್ತರಾಗಿರುತ್ತಾರೆ. ಇಂತಹ ಕ್ಷಣವನ್ನು ಪ್ರತಿಯೊಂದು ಮಗು ಪಡೆಯಬೇಕು ಮತ್ತು ಇಂಥ ಕ್ಷಣಗಳನ್ನು ಕಸಿಯಬಾರದು ಹಾಗೂ ಇಂದಿನ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಮಗುವಿಗೆ ಉಚಿತ ಶಿಕ್ಷಣ ದೊರೆಯುವ ಕಾರಣದಿಂದ ಬಾಲಕಾರ್ಮಿಕ ಪದ್ಧತಿ ತೊಲಗಿಸುವ ನಿಟ್ಟಿನಲ್ಲಿ ಬಾಲಕಾರ್ಮಿಕರನ್ನು ಕಂಡಾಗ ಪ್ರಾಧಿಕಾರಕ್ಕೆ ತಿಳಿಸುವುದು ಹಾಗೂ ಪೋಷಕರಿಗೆ ಶಿಕ್ಷಣ ವ್ಯವಸ್ಥೆ ಜೊತೆಗೆ ಅಗತ್ಯ ಅರಿವನ್ನು ಮೂಡಿಸುವುದು ಅಗತ್ಯವಾಗಿದೆ ಎಂದರು. ತಂದೆ ತಾಯಿಗೆ ಸಹಾಯ ಮಾಡುವುದು ಬಾಲಕಾರ್ಮಿಕ ಪದ್ಧತಿಯಡಿ ಬರುವುದಿಲ್ಲ. ಆದರೆ ಶಾಲೆ ಬಿಟ್ಟು ನಿರಂತರವಾಗಿ ಕರ್ತವ್ಯ ನಿರ್ವಹಿಸುವುದು ಬಾಲಕಾರ್ಮಿಕ ಚೌಕಟ್ಟಿನಲ್ಲಿ ಬರುತ್ತದೆ ಮತ್ತು ಶಿಕ್ಷಾರ್ಹ ಅಪರಾಧವಾಗಿದೆ ಎಂದರು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಂ.ವಿ. ಶಿವಕುಮಾರ್ ಮಾತನಾಡಿ, ಸರ್ಕಾರಿ ಸವಲತ್ತುಗಳು ಅರ್ಹ ವ್ಯಕ್ತಿಗಳಿಗೆ ದೊರೆಯದೇ ಇರುವ ಕಾರಣದಿಂದ, ಮನೆಯ ಪರಿಸ್ಥಿತಿ ನಿರ್ವಹಿಸುವ ಕಾರಣದಿಂದ ಮಕ್ಕಳನ್ನು ಪೋಷಕರು ದುಡಿಯಲು ಕಳುಹಿಸುತ್ತಾರೆ. ಇಂತಹ ಸನ್ನಿವೇಶ ನಿರ್ಮಾಣ ಮಾಡುವಲ್ಲಿ ಸಮಾಜದಲ್ಲಿನ ವ್ಯವಸ್ಥೆ ಮುಖ್ಯ ಕಾರಣವಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೊಡುವ ಮನೆಗಳು ಹಾಗೂ ಇತರ ಇಲಾಖೆಗಳಲ್ಲಿ ಬಡವರ ಏಳಿಗೆಗೆ ರೂಪಿಸಿದ ಯೋಜನೆಗಳು ಅಧಿಕಾರಿಗಳು ರಾಜಕಾರಣಿಗಳು ಅರ್ಹ ವ್ಯಕ್ತಿಗಳನ್ನು ಗುರುತಿಸಿ ಕೊಡದೇ ಇರುವ ಕಾರಣದಿಂದ ಈ ರೀತಿಯ ಪಿಡುಗುಗಳು ಇನ್ನೂ ಉಳಿದಿದೆ ಎಂದು ವ್ಯವಸ್ಥೆಯ ವಿರುದ್ಧ ಕಟುವಾಗಿ ಟೀಕಿಸಿದರು. ಹಿರಿಯ ವಕೀಲ ಕೆ.ಆರ್. ಜಯಪ್ರಕಾಶ್ ಪ್ರಧಾನ ಭಾಷಣ ಮಾಡಿದರು. ಪುರಸಭಾಧ್ಯಕ್ಷ ಎಚ್.ಕೆ. ಪ್ರಸನ್ನ, ಬಿ.ಇ.ಒ. ಸೋಮಲಿಂಗೇಗೌಡ ಹಾಗೂ ಉಪನ್ಯಾಸಕಿ ಬೇಬಿರಾಣಿ ಮಾತನಾಡಿದರು. ಶಿಕ್ಷಕಿ ತಹಸೀನ್ ಇರ್ಫಾನ ಪ್ರಮಾಣವಚನ ಬೋಧಿಸಿದರು. ಸುಮಾ ಸ್ವಾಗತಿಸಿದರು. ಎಚ್.ಎಸ್. ಫ್ರಾನ್ಸಿಸ್ ರೋಷನ್ ವಂದಿಸಿದರು ಹಾಗೂ ಬಿ.ಎಸ್. ಕಾಂತರಾಜು ನಿರೂಪಿಸಿದರು. ಅಪರ ಸಿವಿಲ್ ನ್ಯಾಯಾಧೀಶರ ಐಶ್ವರ್ಯ ಗುಡದಿನ್ನಿ, ಬಾಲಕರ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರಾದ ಪ್ರಾಣೇಶ್ವರ್ ರಾವ್, ಉಪ ಪ್ರಾಂಶುಪಾಲ ಪುರುಷೋತ್ತಮ್, ಶಿಕ್ಷಕರಾದ ನಾಗವೇಣಿ, ದಿವಾಕರ್, ಎಚ್.ಆರ್. ತೀರ್ಥಪ್ಪ, ಸುಮಾರಾಣಿ, ಅಂಬುಜಾಕ್ಷಿ, ಗೌರಮ್ಮ, ವೀಣಮ್ಮ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆತನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಹೆಚ್ಚಿನ ಉನ್ನತ ಶಿಕ್ಷಣವನ್ನು ಮಾಡುವ ಆತನ ಜೀವನದ ಘಟ್ಟದಲ್ಲಿ ಆಗಿರ್ಲಿ ಅಥವಾ ಎಲ್ಲಾ ಶಿಕ್ಷಣವನ್ನು ಮುಗಿಸಿ ಯಾವುದೇ ಒಂದು ಹುದ್ದೆಗೆ ಸೇರಿದಂತಹ ಜೀವನದ ಘಟ್ಟದಲ್ಲಿ ಆಗಿರ್ಲಿ, ತದನಂತರದ ಜೀವನದ ಘಟ್ಟಗಳಲ್ಲಿ ಆಗಿರ್ಲಿ, ಒಂದು ಸಲ ಹೇಳೋದುಂಟು, ನಮ್ಮ ಬಾಲ್ಯ ಜೀವನ ಯಾರಾದ್ರೂ ಹೇಳೇ ಇದ್ದಾರೆ, ನಮ್ಮ ಬಾಲ್ಯ ಜೀವನ ಎಷ್ಟು ಚೆನ್ನಾಗಿತ್ತು, ಯಾವುದೇ ಟೆನ್ಷನ್ಸ್ಗಳು ಗೊಂದಲಗಳು ಯಾವುದೂ ಇರ್ಲಿಲ್ಲ, ಎಷ್ಟು ಚೆನ್ನಾಗಿತ್ತು, ಅದು ಬಾಲ್ಯ ಜೀವನ ಇನ್ನೊಂದು ಸಲ ಬರ್ಬೋದಲ್ಲ, ನಮಗೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದಲ್ಲ ಒಂದು ದಿನ ಹೇಳ್ಕೊಂಡಿರ್ತಾನೆ ಅಥವಾ ಮನಸ್ಸಲ್ಲಿ ಆದ್ರೂ ಅನ್ಕೊಂಡಿರೋದು ಉಂಟು. ಯಾಕಂದ್ರೆ ನಾವು ಆ ಬಾಲ್ಯ ಜೀವನದಲ್ಲಿ ನಮಗೆ ಯಾವುದೇ ತರದ ಟೆನ್ಷನ್ಗಳು ಮತ್ತೆ ಗೊಂದಲಗಳು ಮತ್ತೆ ಜವಾಬ್ದಾರಿಗಳು ಏನೂ ಇರುವುದಿಲ್ಲ. ನಮ್ಮದೇ ಒಂದು ಲೋಕ, ನಮ್ಮ ಸಹಪಾಠಿಗಳೊಂದಿಗೆ ಸೇರಿ ಆಟ ಆಡೋದಿರಬಹುದು, ಅಂದ್ರೆ ಪ್ರತಿಯೊಂದು ಕ್ಷಣವನ್ನು ಕೂಡ ನಾವು ಅನುಭವಿಸಿಕೊಂಡು ಕಳೆಯುವಂತಹದ್ದು. ಅದು ಯಾವಾಗಲೂ ಕೂಡ ಜೀವನ ಪರ್ಯಂತ ಮರೀಲಿಕ್ಕೆ ಆಗದೇ ಇರುವಂತಹ ಒಂದು ಕ್ಷಣ. ಆದ್ರಿಂದ ಆ ಬಾಲ್ಯಾವಸ್ಥೆ ಎಲ್ರಿಗೂ ನಾವು ಹೇಗೆ ಅನುಭವಿಸಿದ್ದೇವೋ ಒಂದು ಹಂತಕ್ಕೆ ಅದು ಎಲ್ರಿಗೂ ಸಿಗ್ಬೇಕಲ್ವಾ, ನಾವು ಮಾತ್ರ ಅನುಭವಿಸಿದ್ರೆ ಸಾಕ ಇಲ್ಲ. ಸೊ ಈ ಬಾಲ್ಯ ಜೀವನದಿಂದ ವಂಚಿತರಾದವರು ನಮಗೆ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಸಮಾಜದಲ್ಲಿ ನಮ್ಮ ಮಧ್ಯೆ ತುಂಬಾ ಜನ ಇದ್ದಾರೆ. ಆದ್ರೂ ಕೂಡ ನಾವು ಅವರ ಬಗ್ಗೆ ಅಷ್ಟೊಂದು ಗಮನ ಹರಿಸಿರುವುದಿಲ್ಲ ಅಲ್ವಾ. ನಾವು ಅದನ್ನ ಅಷ್ಟು ಸೀರಿಯಸ್ ಆಗಿ ಅಥವಾ ಗಂಭೀರವಾಗಿ ಅದನ್ನು ನಾವು ಮನಸ್ಸಿಗೆ ತಗೊಂಡು ಏನಾಗ್ತಿದೆ, ಏತಕ್ಕಾಗಿ ಆಗ್ತಾ ಇದೆ ಅನ್ನೋದನ್ನು ನಾವು ಅರಿತುಕೊಂಡಿರುವುದಿಲ್ಲ. ನಾವು ನಮ್ಮ ಜೀವನದಲ್ಲಿ ನಾವು ಬಿಸಿ, ನಮ್ಮ ದೈನಂದಿನ ಕೆಲಸಗಳು ಏನೇನಿರುತ್ತೆ ನಾವು ಅದನ್ನು ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೇವೆ. ಹೊರತುಪಡಿಸಿ ಅಂತ ಯಾವುದೇ ಸಮಸ್ಯೆಗಳು ಇದ್ದರೆ ನಾವು ಅದಕ್ಕೆ ಗಮನ ಕೊಡ್ಲಿಕ್ಕೆ ಹೋಗುದಿಲ್ಲ. ಸೊ ಈ ಇಂತಹ ಮಕ್ಕಳ ಈ ಬಾಲ್ಯ ಜೀವನ ಏನು ನಾವು ಯಾರೊಬ್ರು
ಕಸಿದುಕೊಳ್ಳಿಕ್ಕೆ ಕಾರಣ ಆಗ್ತಿರೋದು ಮುಖ್ಯವಾಗಿ ಏನಂತಂದ್ರೆ ಈ ಸಮಾಜದಲ್ಲಿರುವಂತಹ ಬಾಲ ಕಾರ್ಮಿಕ ಪದ್ಧತಿ ಅನ್ನುವಂತಹ ಒಂದು ಪಿಡುಗು. ಅದು ಎಷ್ಟು ಗಂಭೀರವಾಗಿದೆ ಅಂತ ಹೇಳೋದು ನಮಗೆ ಅಷ್ಟರ ಮಟ್ಟಿಗೆ ಗೊತ್ತಾಗ್ಲಿಕ್ಕಿಲ್ಲ. ಆ ರಂಗಗಳಲ್ಲಿ, ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಅಥವಾ ಕೈ ಜೋಡಿಸಿ ತನ್ನನ್ನು ತಾನು ತೊಡಗಿಸಿಕೊಂಡಿರೋರಿಗೆ ಮಾತ್ರ ಅದು ಗೊತ್ತಿರ್ಬೋದು ಅದರ ಗಂಭೀರತೆ ಏನು ಅಂತ ಹೇಳಿ. ಈಗ ಬಾಲ ಕಾರ್ಮಿಕ ಮುಖ್ಯವಾಗಿ ಯಾಕೆ ಆಗ್ಬೋದು ಅಂತಂದ್ರೆ, ಒಂದು ಮುಖ್ಯ ಕಾರಣ ಅಂತಂದ್ರೆ ಬಡತನ ಅಂತಾನೆ ಹೇಳ್ಬೋದು. ಅವರ ಮನೆಯಲ್ಲಿ ಇರುವಂತಹ ಬಡತನದ ಒಂದು, ಮತ್ತೆ ಆ ಮಕ್ಕಳಿಗಾಗ್ಲಿ ಅವರ ತಂದೆ ತಾಯಿಗಳಿಗಾಗ್ಲಿ ಅಥವಾ ಸುತ್ತಮುತ್ತಲವರಿಗಾಗ್ಲಿ ಒಂದು ಅರಿವಿನ ಕೊರತೆ ಇರೋದ್ರಿಂದ ಆಗ್ಲಿ, ಮುಖ್ಯವಾಗಿ ಇದು ಮತ್ತೆ ಶಿಕ್ಷಣದ ಕೊರತೆ. ಈ ಮೂರು ಕಾರಣಗಳು ಬಹುಮುಖ್ಯ ಕಾರಣಗಳು ಬಾಲ ಕಾರ್ಮಿಕ ಪದ್ಧತಿ ಈಗಲೂ ನಡೀತಾ ಇದೆ ಅಂತಂದ್ರೆ ಅದೇ ಹೇಳ್ಬೋದು. ಒಬ್ಬ ಬಾಲ ಕಾರ್ಮಿಕ ಇದ್ದಾನೆ ಅಂತಂದ್ರೆ ಅವನು ಆ ಬಾಲ ಕಾರ್ಮಿಕನಾಗಿ ದುಡಿದು ಮತ್ತೆ ಕಾರ್ಮಿಕನಾಗಿ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲೋ ಎಲ್ಲೋ ಒಂದ್ ಕಡೆ ದುಡಿದು ಅವನ ಜೀವನ ಪರ್ಯಂತ ಅವನು ಹಾಗೆ ದುಡಿದು ಅವನು ಫುಲ್ ಫ್ಯಾಮಿಲಿ, ಈಗ ನೆಕ್ಸ್ಟ್ ಮದುವೆ ಆಗಿ ಮಕ್ಕಳು ಅವರು ಕೂಡ ಅದೇ ಇದರಲ್ಲಿ ದುಡಿಯುವಂತ ಪರಿಸ್ಥಿತಿ, ಮತ್ತೆ ಅವರ ಫ್ಯಾಮಿಲಿ ಜೀವನ ಪರ್ಯಂತ ಬಡತನದಲ್ಲೇ ಮುಂದುವರಿಯುವಂತ ಒಂದು ವ್ಯವಸ್ಥೆ ಆಗ್ಬೋದು. ಅದೇ ಎಲ್ಲಿಯಾದ್ರೂ ಒಬ್ಬ ಬಾಲ ಕಾರ್ಮಿಕ ಇದ್ದಾನೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ಸೂಕ್ತ ಪ್ರಾಧಿಕಾರದ ಗಮನಕ್ಕೆ ತಗೊಂಡು ಬಂದು ಅವನನ್ನು ಅಲ್ಲಿಂದ ಬಿಡಿಸಿ ಯಾವುದೋ ಒಂದು, ಈಗ ಶಿಕ್ಷಣ ಅಂತೂ ಒಂದು ಹಂತದ ಮಟ್ಟಿಗೆ ಎಲ್ಲರಿಗೂ ಉಚಿತ ಶಿಕ್ಷಣ ಸಿಗುತ್ತೆ. ಆ ಒಂದು ಶಿಕ್ಷಣವನ್ನು ಕೊಡಿಸಿದ ಪಕ್ಷದಲ್ಲಿ ಕನಿಷ್ಠ ಶಿಕ್ಷಣವನ್ನು ಕೂಡ ಅವನು ಪಡ್ಕೊಂಡಂತಹ ಪಕ್ಷದಲ್ಲಿ ಏನಾಗುತ್ತೆ ಅಂತಂದ್ರೆ ಅವನಿಗೆ ಗೊತ್ತಾಗುತ್ತೆ ಏನೇನು ಇದರ ದುಷ್ಪರಿಣಾಮಗಳು ಏನು. ನಾನು ಶಿಕ್ಷಣ ಪಡ್ಕೊಂಡಿದ್ದೇನೆ, ನಾನು ಶಿಕ್ಷಣ ಪಡ್ಕೊಂಡ್ರಿಂದ ಒಂದು ಜೀವನವನ್ನು, ಒಂದು ಉನ್ನತ ಮಟ್ಟದ ಜೀವನ ನಡೆಸ್ತಿದ್ದೇನೆ, ಆದ್ರೆ ನನ್ನ ಮಕ್ಕಳು ಕೂಡ ಎಲ್ಲಿ ಕೂಡ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಬಾರ್ದು, ನಾನು ಕೂಡ ಅವರಿಗೆ ಸ್ವಲ್ಪ ಶಿಕ್ಷಣವನ್ನು ಕಷ್ಟಪಟ್ಟಾದ್ರೂ ಕೊಡಿಸ್ಬೇಕು ಅಂತ ಒಬ್ಬೊಬ್ರು ಕೂಡ ಯೋಚನೆ ಮಾಡಿದಾಗ ಏನಾಗುತ್ತೆ, ನಮ್ಮ ಪ್ರತ್ಯಕ್ಷವಾಗಿ ಅಥವಾ ಯಾರೋ ಚೆನ್ನಾಗಿದ್ದಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ, ಯಾರ ಮನೆಗಳ ಚೆನ್ನಾಗಿದ್ದಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಈಗ ಗ್ರಾಮ ಪಂಚಾಯತಿಯಿಂದ ಮಕ್ಕಳುಗಳಿಗೆ ಇಂತಿಂತ ಸವಲತ್ತುಗಳಂತ ಇದಾವೆ, ಅಥವಾ ಸಮಾಜ ಕಲ್ಯಾಣದಿಂದ ಇಂತಿಂತ ಸವಲತ್ತುಗಳಂತ ಇದೆ. ನಿಜವಾಗ ಅವ್ರಿಗೆ ತಲುಪ್ತಾ ಇದೆಯಾ? ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪ್ತಾ ಇದೆಯಾ? ಇಲ್ಲ. ಯಾರು ಮನೆಗಳ ಚೆನ್ನಾಗಿದ್ದಾರೆ, ಯಾರು ಅಭಿವೃದ್ಧಿ ಹೊಂದಿದ ಅಂತ ಕುಟುಂಬಗಳಿದ್ದಾರೆ ಅವರೇ ಅದನ್ನು ಬಳಸ್ಕೊತಾ ಇದ್ದಾರೆ. ಆ ಕಾರಣಕ್ಕೆ ನಿಜವಾಗಿ ಹಿಂದುಳಿದಂತರು ವಂಚಿತರಾಗಿ ಇನ್ನೂ ಕೂಡ ಹಿಂದುಳಿತಾ ಇದ್ದಾರೆ. ಇದು ಹೋಗ್ಬೇಕು ಅಂದ್ರೆ ಸಮಾಜದ ವ್ಯವಸ್ಥೆ ಸರಿಯಾಗಬೇಕು. ಆ ವ್ಯವಸ್ಥೆ ಸರಿ ಹೋಗ್ಬೇಕು ಅಂದ್ರೆ ಈಗ ಏನು ನಮ್ಮ ಶಿಕ್ಷಕರು ಒಂದ ಇದ್ದಾರೆ, ಇಲ್ಲಿಂದಲೇ ಬೇರೆ ಇಲ್ಲಿ ಮಕ್ಕಳು ಇಲ್ಲಿ ಬರ್ತಾರೆ, ಇಲ್ಲಿಂದನೇ ಹೇಳ್ಬೇಕು, ನೋಡಪ್ಪ ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದನ್ನ ನೀನು ಖಂಡಿಸ್ಬೇಕು, ಯಾವ್ದನ್ನ ನೀನು ನಿಜವಾಗಿ ಸರಿ ಇದೆ ಅಂತ ಹೇಳ್ಬೇಕು, ಅದನ್ನ ಇಲ್ಲಿಂದಲೇ ಕಳಿಸ್ಬೇಕು. ಯಾಕೆಂದ್ರೆ ನನಗೆ ನಮ್ಮ ಅಪ್ಪ ಟೀಚರು, ನಮ್ಮ ಅಪ್ಪ ನನ್ನ ತಾತ ಟೀಚರು ನಮ್ಗೆ ಹೇಳ್ಕೊಟ್ರು ನೇರವಾಗಿ, ಯಾವ ತಪ್ಪಿದೆ ಅಂದ್ರೆ ಹೇಳಪ್ಪ, ತಪ್ಪು ಅಂತ ಹೇಳಿದ್ರಲ್ಲಿ ಏನು ಖಂಡಿತ ತಪ್ಪಿಲ್ಲ, ನೇರವಾಗಿ ಹೇಳು, ಅದ್ರಲ್ಲಿ ಏನಿಲ್ಲ. ಇದನ್ನ ನಾವು ಯಾವತ್ ಬೆಳೆಸ್ಕೊತೀವಿ, ಯಾವಾಗ ಮೈಗೂಡಿಸ್ಕೊತೀವಿ, ನಿಜವಾಗಿ ಯಾರಿಗೆ ಸವಲತ್ತು ಸಿಗ್ಬೇಕು ಅವ್ರಿಗೆ ಸಿಗಂಗ್ ಮಾಡ್ತೀವಿ, ಆಗ ಮಾತ್ರ ಈ ವ್ಯವಸ್ಥೆ ಎಲ್ಲವೂ ಕೂಡ ಸರಿ ಹೋಗಕ್ ಸಾಧ್ಯ. ಹಂಗಾಗಿ ಏನು ಬಾಲ ಕಾರ್ಮಿಕ ಪದ್ಧತಿ ಇದೆ ಅದನ್ನ ನಿರ್ಮೂಲನೆ ಮಾಡಕ್ಕೆ ನಾವೆಲ್ಲರೂ ಕೂಡ ಇವಾಗೇನು ಪ್ರಮಾಣ ವಚನ ಸ್ವೀಕರಿಸಿದ್ರಿ, ಅದು ಬರೀ ಇಲ್ಲಿ ಸ್ವೀಕರಿಸಿದ್ರಲ್ಲ ಅದಕ್ಕೆ ಮಾತ್ರ ಆಗ್ಬಾರ್ದು. ಮುಂದೆ ಕೂಡ ಅದು ನೀವು ಎಲ್ಲಿ ಕಾಣ್ತೀರಿ ಅದನ್ನ ವಿರೋಧಿಸಿ ಆ ರೀತಿ ನಡ್ಕೊಳ್ಳೋಣ ಅಂತ ಹೇಳ್ತಾ ನನಗೆ ಈ ದಿನ ಮಾತಾಡಕ್ಕೆ ಅವಕಾಶ ಕೊಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು.